ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಅಡಿಗೆ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವೀಡಿಯೋದಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಆರಾಮಾಗಿ ಮಾಡ್ಕೊಬೋದು. ಗೊತ್ತಿಲ್ಲದವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ನಾನು ಮುಂದೆ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ವೀಡಿಯೋದಲ್ಲಿ ನೋಡ್ಬೋದು ಸ್ವಲ್ಪ ಅದಿದ್ದು ಕ್ಲಿಪ್ಸ್ ಮಿಕ್ಸ್ ಆಗಿದೆ, ಹಾಗಾಗಿ ನಾನು ಬಾಯಲ್ಲಿ ಹೇಳೋಕೆ ಟ್ರೈ ಮಾಡ್ತೀನಿ. ಸೊ ನೀವು ನೀಟಾಗಿ ವೀಡಿಯೋನ ಕೊನೆವರೆಗೂ ಕೇಳಿಸ್ಕೊಳ್ಳಿ ಆಯಿತಾ, ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಸೊ ಇದೆಲ್ಲ ನಾನು ತೊಗೊಂಡಿರೋದು ಒಗ್ಗರಣೆಗೆ. ಸೊ ನಿಮ್ಗೆ ಗೊತ್ತು ಮನೇಲಿ ಏನೇನು ತೊಗೊತಾರಂತ. ಸೊ ತರಕಾರಿ ಬಂದುಬಿಟ್ಟು ನಾನಿಲ್ಲಿ ಮೇನಾಗಿ ನಾವು ತೊಗೊಳೋದು ಏನು ಹೇಳಿ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ. ಮನೇಲಿ ಇದ್ದದಿಷ್ಟು ಇಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ನವಿಲುಕೋಸು ಇನ್ನೂ ಯಾವುದಾದ್ರು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಬೇಕು ಅನ್ಸುತ್ತೋ ಸೊ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಇವಾಗ ನಾನು ತೊಗೊಂಡು ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ನಾನು ರುಬ್ಬಕ್ಕೆ ತೊಗೊಂಡಿರೋದು. ಆ್ಯಂಡ್ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ ನಾನು ಏನೇನು ಹೇಳಿದೆ ಒಗ್ಗರಣೆಗೆ ಹಾಕ್ಕೊತೀನಿ ಅಂತ, ಮರಾಠ ಮೊಗ್ಗು, ಎಲೆ, ಜೀರಿಗೆ, ಇಲ್ಲಾಂದರೆ ಚಕ್ಕೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಅದಾದಮೇಲೆ ಈರುಳ್ಳಿ ತೆಗೆದಿಟ್ಕೊಂಡಿದ್ದೆ ಸಪ್ರೇಟ್ ಇದು ಒಗ್ಗರಣೆಗೆ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಮಾಡ್ಕೊತೀನಿ. ಆ್ಯಂಡ್ ನಿಮ್ಗೆ ಗೊತ್ತು ಈರುಳ್ಳಿ ಚೆನ್ನಾಗಿ ಬೆಂದರೆ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಒಂದು ಚಿಕ್ಕ ಟೊಮೆಟೊ ಅಷ್ಟು ಹಾಕ್ಕೊತೀನಿ. ರುಬ್ಬಕ್ಕೂ ಹಾಕ್ಕೊತಾ ಇದ್ದೀನಿ, ಇಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಬೇಕು ಚೆನ್ನಾಗಿ. ಸ್ವಲ್ಪ ಸಾಫ್ಟ್ ಆಗುತ್ತೆ, ಜ್ಯೂಸಿ ಆಗುತ್ತೆ, ಅಲ್ಲಿವರೆಗೂ ನಾವು ಕೈ ಬಿಡ್ದಂಗೆ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಮಾಡಾದ್ಮೇಲೆ ರುಬ್ಬಕ್ಕೆ ಏನೇನು ತೊಗೊಂಡಿದ್ದೆ ಅಲ್ವ ನಾನು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ರುಬ್ಬಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ಅದು ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ. ಹಾಕಿದ ತಕ್ಷಣ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಮಾಡಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಅದು ಸ್ವಲ್ಪ ಫ್ರೈ ಹೋಗಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ. ಅದೇ ಫ್ರೈ ಎಲ್ಲ ಆಯ್ತಲ್ವ, ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಸಾಲ ಹಾಕ್ಕೊತಾ ಇದ್ದೀನಿ. ಏನೇನು ಹಾಕ್ಕೊತೀನಿ ಅಂದರೆ, ಫಸ್ಟಿಗೆ ನಾನಿಲ್ಲಿ ಗರಂ ಮಸಾಲ ತೊಗೊತಾ ಇದ್ದೀನಿ. ಗರಂ ಮಸಾಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಿಮ್ಗೆ ಅಸಿಡಿಟಿ ಇದ್ದರೆ, ಏನಂದರೆ ನಾರ್ಮಲಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಹಚ್ಚ ಖಾರ ಪುಡಿ ತೊಗೊತಾ ಇದ್ದೀನಿ. ಇದು ನಿಮಗೆ ಎಷ್ಟು ಖಾರ ಬೇಕು, ಇಲ್ಲ ತುಂಬ ಖಾರ ಬೇಕು ಅಂತಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ವ ರುಬ್ಬಕ್ಕೆ, ಅದರ ಬೇಸ್ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ. ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು ಕೈಲಿ. ಅದಾದಮೇಲೆ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ವಿ, ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ, ಮತ್ತು ಇನ್ನೊಂದು ಬಟಾಣಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬಟಾಣಿ ಏನಾದರೂ ನೀವು ಹಸಿ ಬಟಾಣಿ ಇದ್ದರೆ ಫೈನ್, ಏನಾದರೂ ಒಣದು ಇದ್ದರೆ ಏನು ಮಾಡಬೇಕಂದ್ರೆ ಓವರ್ ನೈಟ್ ನೀರಲ್ಲಿ ಸೋಕ್ ಮಾಡಿದ್ರೆ ಅದು ಮಾರ್ನಿಂಗ್ ಸಾಫ್ಟ್ ಆಗುತ್ತೆ. ಇಲ್ಲಾಂದರೆ ನೀವು ಬಿಸಿನೀರು ಒಂದು ತುಂಬ ಕುದಿಸ್ಬಿಟ್ಟು ಇಟ್ಕೊಳ್ಳಿ, ಅದಕ್ಕೆ ಬಟಾಣಿನ 1 ಅವರ್ 2 ಅವರ್ ಮುಂಚೆ ಹಾಕಿದರೆ ಅದು ಕೂಡ ಸಾಫ್ಟ್ ಆಗುತ್ತೆ. ಈ ಮೆಥಡ್ ನೀವು ಯೂಸ್ ಮಾಡಿಕೊಂಡ್ರೆ ಆರಾಮ. ಯಾಕಂದರೆ ಎಷ್ಟೇ ಸಲ ನಾವು ಬಟಾಣಿನ ಅಂದರೆ ಒಣಗಿರೋ ಬಟಾಣಿನ ಹಾಕಿ ಮಾಡಿದರೆ, ಎಷ್ಟೇ ಸಲ ಕೂಗಿಸಿದ್ರು ಕೂಡ ಅದು ಬೇಯಲ್ಲ. ಹಾಗಾಗಿ ಈ ಮೆಥಡ್ ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನೆಲ್ಲ ಹಾಕಿ ಆ ಮಸಾಲೆ ಏನಿದೆ ಅದಕ್ಕೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು, ಅಲ್ಲಿವರೆಗೂ ಕೈನ ಬಾಡಿಸ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಓಕೆನಾ, ಮಸಾಲೆ ಎಲ್ಲ ಇದಕ್ಕೂ ಮಿಕ್ಸ್ ಆಗಬೇಕು, ಹಾಗೆ ಮಾಡ್ಕೊತೀನಿ. ಆ್ಯಂಡ್ ವಿಡಿಯೋ ಅಲ್ಲಿ ಇಲ್ಲಿ ಆಚೆ ಗೀಚೆ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಾನು ಮಾತಾಡೋದನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೇಳ್ಕೊಳ್ಳಿ ಆಯಿತಾ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೆಸ್ಟ್ ಇವಾಗೇ. ಉಪ್ಪು ನೀವು ಇವಾಗೆ ಹಾಕೊತೀರ ಲಾಸ್ಟಲ್ಲಿ ಹಾಕೊತಾರೆ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಹಾಕ್ಕೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕ್ಕೊಳ್ಳಿ. ಇವಾಗೆ ಹಾಕೊಂಬಿಟ್ರೆ ಫೈನ್ ಆಯಿತಾ. ಬಟ್ ಅಭ್ಯಾಸ ಇರೋರಿಗೆ ಗೊತ್ತಿರುತ್ತೆ, ಅಳತೆ ಗೊತ್ತಿರುತ್ತೆ, ಹೆಂಗೆ ಮಾಡಬೇಕೇನು ಅಂತ. ಅದನ್ನು ತಲೆ ಇಟ್ಕೊಳ್ಳಿ. ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ. ಜಾಸ್ತಿ ಆದರೆ ಕಷ್ಟ, ಕಮ್ಮಿ ಆದರೆ ನೀವು ಬೇಕಾದ್ರೆ ಇದು ಬೇಕು ಅನಿಸಿದ್ರೆ ಮೊಸರು ಬಜ್ಜಿ ಜೊತೆ ಹಾಕೊತೀನೋ ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಎಲ್ಲ ನೀರು ಬಿಟ್ಟಿದೆ ಅಂದರೆ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಸಾಲ ಕೂಡ ಸ್ಮೆಲ್ ಎಲ್ಲ ಹೋಗಿದೆ, ಹಸಿ ಸ್ಮೆಲ್ಲು. ಮತ್ತು ನಾನು ಅಕ್ಕಿನ ಏನು ಮಾಡಿದ್ದೀನಿ ಅಂದರೆ ಒಂದು ಹಾಫ್ ಆನ್ ಅವರ್ 3/4 ಗಂಟೆ ಮುಂಚೆನೇ ನಾನು ನೆನೆಸಿದ್ದೆ. ಆ್ಯಂಡ್ ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅದಕ್ಕೆ 4 ಗ್ಲಾಸಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ಬಾಯಲ್ಲಿ ಹೇಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದನ್ನು ನಾನು 2 ವಿಷಿಲ್ ಮಾಡಿದ್ರೆ ಪಲಾವ್ ರೆಡಿ. ಉಪ್ಪು ಬೇಕಾದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಓಕೆ ಫೈನ್ ಆಯಿತಾ. ಸೊ ಫೈನಲ್ ನೋಡಿ ಹೀಗೆ ಕಾಣಿಸ್ತದೆ, ಪಲಾವ್ ಹೀಗೆ ಬಂದಿದೆ. ಆ ಕ್ಲಿಪ್ ಹಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ. ಈ ಪಲಾವ್ ನೋಡಿ ಹೇಗೆ ಕಾಣಿಸ್ತದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.